ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡಪ್ಪ, ಬೇಡ. ಯಾರು ನನ್ನ ಅಳಿಯನಿಗೆ ಒತ್ತಾಯ ಮಾಡಬೇಡಿ. ಈಗಾಗಲೇ ವಿಷಯ ಊರೆಲ್ಲ ಹಬ್ಬೋಗಿತ್ತು. ಇನ್ನು ಜನ ಸುಮ್ಮನೆ ಬಿಡ್ತಾರ? ಶಿವ ವಿಷಯದಲ್ಲಿ ಎಲ್ಲರೂ ಅವನಿಗೆ ಅವಮಾನ ಮಾಡಿ ಮಾನ ಮರ್ಯಾದೆ ತೆಗಿತಾರೆ ಅಂತ ಹೇಳಿ ಪಂಚಾಯಿತಿ ಕರಿಬೇಕಾಗಿತ್ತು. ಶಿವು, ಹೇಳ್ಕೊಳಪ್ಪ, ನಿಜ ಏನು ಅಂತ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕೊಂಡ. ನಿನಗಾಗಿರೋದು ಕನ್ಫ್ಯೂಷನ್ಸ್ ಅಲ್ಲ, ಪ್ರೀತಿ. ನಿನ್ ಪಕ್ಕದಲ್ಲಿ ನಿನ್ ಗಂಡ ನಿನ್ ಕೈ ಹಿಡ್ಕೊಂಡು ನಿನ್ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೀನ್ ತಂಗಿರ್ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. ಶಿವು, ಹೇಳ್ಕೊಳಪ್ಪ, ನಿಜ ಏನು ಅಂತ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕೊಂಡ. ಅಲ್ಲ ಪಾರು, ಶಿವುಗೇನೋ ಗೊತ್ತಿಲ್ಲ, ನೀನ್ ಓದಿದ್ಯಾ, ನಿನ್ಗೂ ಗೊತ್ತಾಗಲ್ವಾ? ಅಯ್ಯೋ, ಯಾರು ನನ್ನ ಮಗಳಿಗೆ ಏನು ಅನ್ಬೇಡಿಪ್ಪ. ಅವಳು ಪೇಟನಲ್ಲಿ ಓದ್ದವಳು. ಈ ಹಳ್ಳಿ ಹೈದನ ಜೊತೆ ಮದುವೆ ಆದರೆ ಜೋಡಿ ಸರಿ ಹೋಗುತ್ತಾ ಅಂದ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರಬಹುದು. ನಾವು ತಡೆಯೋಕ್ಕಾಗುತ್ತಾ ಅದನ್ನು? ಒಟ್ಟಿನಲ್ಲಿ ಪಾಪ ನಮ್ಮ ಶಿವು ಹಣೆ ಬರಹ ಸರಿ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ ನಮ್ಮ ಶಿವುಗೆ? ಇದರಲ್ಲಿ ಶಿವು ತಪ್ಪಿಲ್ಲ, ತಪ್ಪೆಲ್ಲ ನಾನು. ಅವತ್ತು ಮದುವೆ ಮನೆಯಲ್ಲಿ ಪರಿಸ್ಥಿತಿ ಕಟ್ಟಿಬಿದ್ದು ಇವರಿಬ್ಬರು ಮದುವೆ ಮಾಡಿಸ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆ ವಿಷಯ ಪಂಚಾಯತಿವರೆಗೂ ತರಬೇಕಾಗಿರಲಿಲ್ಲ. ತಪ್ಪೆಲ್ಲ ನಂದೆ. ನನ್ನ ಕ್ಷಮಿಸ್ಬಿಡಪ್ಪ ಶಿವು, ಕ್ಷಮಿಸ್ಬಿಡೋ ತಂದೆ. ಅಷ್ಟೆಲ್ಲ ಪ್ರೀತಿ ಕೊಟ್ಟಿರೋ ಊರ್ದೊರೆಗೆ ವಿಷಯ ಮುಚ್ಚಿಟ್ಟು ಎಷ್ಟು ಅನ್ಯಾಯ ಮಾಡ್ಬಿಟ್ರಿ. ನೋಡ್ತಾ ನಿಂತಿದೆಯಲ್ಲ ಶಿವು, ಏನಾದ್ರೂ ಮಾತಾಡೋ. ಅಯ್ಯೋ ಬೇಡಪ್ಪ, ಬೇಡ. ನನ್ನ ಮಗಳು ನೀನು ಯಾರು ಏನು ಅನ್ಬೇಡಿದ್ದು. ಅನ್ಬೇಡಿ ಅಪ್ಪ. ಬಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.